ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡನ ಬಂಧನ ಭೀತಿಯಲ್ಲಿ ನಾಪತ್ತೆಯಾಗಿದ್ದಾನೆ. ಎಫ್ಐಆರ್ ಆಗಿ 3 ದಿನಗಳು ಕಳೆದರೂ ಎಲ್ಲಿದ್ದಾನೆ ಅನ್ನೋದು ಸುಳಿವು ಸಿಗ್ತಿಲ್ಲ. ಅರೆಸ್ಟ್ ಆಗಿಲ್ಲ ಅಂತ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಸಿಎಂ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೌರಾಯುಕ್ತೆಗೆ ನಿಂದಿಸಿದ್ದ ರಾಜೀವ್ ಗೌಡ ಕಣ್ಮರೆ. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಸಿಎಂ ಸೂಚನೆ. ಮುಲಾಜಿಲ್ಲದೆ ಕಾನೂನು ಕ್ರಮ ಎಂದ ಸಿದ್ದರಾಮಯ್ಯ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆ ಅಮೃತಾ ಗೌಡ ಮೇಲೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ದರ್ಪ ತೋರಿದ ಪ್ರಕರಣ ಈಗ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಎಫ್ಐಆರ್ ದಾಖಲಾಗಿ 3 ದಿನ ಕಳೆದರೂ ಪೊಲೀಸರು ಇನ್ನೂ ಆರೋಪಿಯನ್ನ ಬಂಧಿಸಿಲ್ಲ. ರಾಜೀವ್ ಗೌಡನ 2 ಮೊಬೈಲ್ಗಳು ಸ್ವಿಚ್ಡ್ ಆಫ್ ಆಗಿವೆ. ಪೊಲೀಸರು 3 ತಂಡಗಳಾಗಿ ಬೆಂಕಿ ರಾಜೀವ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನು ರಾಜೀವ್ ಗೌಡನ ಧಮಕಿ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮೌನ ಮುರಿದಿದ್ದಾರೆ. ತಲೆಮರೆಸಿಕೊಂಡಿರೋ ರಾಜೀವ್ ಗೌಡನ ಬಗ್ಗೆ ಮಾತನಾಡಿದ ಸಿಎಂ, ಯಾವುದೇ ಮುಲಾಜಿಲ್ಲದೆ ರಾಜೀವ್ನನ್ನ ಬಂಧಿಸುತ್ತೇವೆ. ಅವರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಯಾವುದೇ ಪಕ್ಷದವರಾಗ್ಲಿ ಕಾನೂನಿಗಿಂತ ಯಾರೂ ಮೇಲಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ತಲೆ ಮರೆಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ. ಇತ್ತ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಆಕ್ರೋಶ ಹೆಚ್ಚಾಗ್ತಿದೆ. ಕರವೇ ಸಿಂಹ ಸೈನ್ಯ ರೌದ್ರಾವತಾರ ತಾಳಿದೆ. ರಾಜೀವ್ ಗೌಡ ಮಾಡಿದ್ದಾನೆನ್ನಲಾದ ಅಕ್ರಮಗಳನ್ನೇ ಪಟ್ಟಿ ಮಾಡಿ 420 ರಾಜೀವ್ ಗೌಡ ಎನ್ನುವ ಪೋಸ್ಟರ್ಗಳನ್ನ ಬಿಡುಗಡೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಭ್ರಷ್ಟ ಮುಖಂಡನನ್ನ ಕೂಡಲೇ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಇನ್ನು ಹೋರಾಟದ ನಡುವೆಯೇ ನಗರಸಭೆಗೆ ಭೇಟಿ ನೀಡಿ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಅರಿಶಿನ ಕುಂಕುಮ, ರೇಷ್ಮೆ ಸೀರೆ ಹಾಗೂ ಹೂಬಾಗಿನ ನೀಡಿ ಗೌರವಿಸಿದೆ. ನಾನು ಹೆಚ್ಚು ಕಡಿಮೆ ಈ ಭ್ರಷ್ಟಾಚಾರದ ಬಗ್ಗೆ ನನಗೆ 2018-19ರಲ್ಲಿ ನಾನು ಗಮನಕ್ಕೆ ಬರುತ್ತೆ. ಯಾರಿಗೂ ಮಣಿಯೋದಿಲ್ಲ. ಒಬ್ಬ ದೊಡ್ಡ ಅಯೋಗ್ಯ ಇದ್ದಾನೆ. ಸಾವಿರಾರು ಜನ ನೊಂದಿದ್ದಾರೆ. ಸರ್ಕಾರಿ ಜಾಗಗಳನ್ನು ಲಪ್ಟಾಯಿಸ್ತಾ ಇದ್ದಾರೆ. ಅವರ ಸ್ನೇಹಿತರಿಗಳಿಗೂ ಮತ್ತು ಪಾರ್ಟ್ನರ್ಗಳಿಗೂ ಮತ್ತು ಸೈಟ್ ತಗೊಂಡಂಥವ್ರಿಗೂ ಸರ್ಕಾರಿ ಜಾಗವನ್ನು ನುಂಗುವಂಥದ್ದು, ಮಾತಾಡಿದ್ರೆ ಗುಂಡಿಕ್ಕೆ ಸಾಯಿಸ್ತೀನಿ, ರೌಡಿ ಪಟಾಲಮಗಳನ್ನ ಬಿಟ್ಟು ಹೊಡೆಸೋವಂಥದ್ದು, ಇವು ಸುಮಾರು ಉದಾಹರಣೆಗಳು ನನಗೆ ದಾಖಲೆಗಳು ಸಮೇತ ತಗೊಂಬಂದಾಗ ನಾನು ಯೋಚನೆ ಮಾಡ್ತೀನಿ, ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೈನ್ಯ ಹೋರಾಟ ನ್ಯಾಯಪರವಾಗಿರಬೇಕು, ನಾನೊಬ್ಬ ಕನ್ನಡಿಗನಾಗಿ ನಾನು ಇದನ್ನು ಖಂಡಿಸಬೇಕು ಅಂತೇಳಿ ಜನರ ಅಳಿಲನ್ನು ನಾನು ಮನಸ್ಸಿಗೆ ತಗೊಂಡು ಆವತ್ತು ಹೋರಾಟಕ್ಕೆ ಮುಂದಾಗ್ತೇನೆ. ಇನ್ನು ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ರಾಜೀವ್ ಗೌಡ ಕಾನೂನು ಸಮರ ಎದುರಿಸಲು ಮುಂದಾಗಿದ್ದಾನೆ. ಚಿಂತಾಮಣಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ. ಆದರೆ ಇಲ್ಲೂ ಆತನಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿಲ್ಲ. ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಜನವರಿ 22ಕ್ಕೆ ಮುಂದೂಡಿದೆ. ಒಟ್ನಲ್ಲಿ ಪೌರಾಯುಕ್ತೆ ಮೇಲೆ ದರ್ಪ ತೋರಿದ ಪ್ರಕರಣ ಈಗ ರಾಜಕೀಯ ಮತ್ತು ಕಾನೂನು ಸಮರಕ್ಕೆ ಸಾಕ್ಷಿಯಾಗಿದೆ. ಪ್ರಭಾವಿ ಸಚಿವರೊಬ್ಬರು ರಾಜೀವ್ ಗೌಡನನ್ನು ರಕ್ಷಿಸುತ್ತಿದ್ದಾರಾ ಎನ್ನುವ ಸಂಶಯಕ್ಕೆ ಇತಿಶ್ರೀ ಹಾಡಬೇಕಿದ್ರೆ ಪೊಲೀಸರು ಆರೋಪಿಯನ್ನ ಕೂಡಲೇ ಪತ್ತೆ ಹಚ್ಚಬೇಕಿದೆ. ಸೋಮವಾರದ ವಿಚಾರಣೆಗೂ ಮುನ್ನವೇ ಖಾಕಿ ಪಡೆ ಆತನನ್ನ ಅರೆಸ್ಟ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.